ನಮಸ್ಕಾರ ಸ್ನೇಹಿತರೆ. ಹಿಂದಿನ ತರಗತಿನಲ್ಲಿ ನಾವು ಈ ಅಡಿಕೆಗೆ ಬರುವಂಥ ಪ್ರಮುಖ ಕೀಟಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಗೊಣ್ಣೆ ಹುಳುಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅಡಿಕೆಗೆ ಸುಮಾರು 60ಕ್ಕಿಂತ ಹೆಚ್ಚು ಬಗೆಯ ಕೀಟ ಮತ್ತು ನುಷಿಪೀಡೆಗಳು ದಾಳಿ ಮಾಡ್ತವೆ. ಅದರಲ್ಲಿ ಪ್ರಮುಖವಾಗಿ ಅಡಿಕೆಗೆ ತೊಂದರೆ ಕೊಡುವಂಥ ಪ್ರಮುಖ ಕೀಟಗಳು ಅಂತಂದರೆ ಗೊಣ್ಣೆ ಹುಳುಗಳು. ಅನಾದಿ ಕಾಲದಿಂದನೂ ಅಡಿಕೆ ಶುರುವಾದಾಗಿಂದನೂ ಅಡಿಕೆಯ ಜೊತೆಗೆ ಅಡಿಕೆಯನ್ನು ಬಾಧಿಸ್ತಾ ಇರುವಂಥ ಕೀಟ ಅಂತಂದರೆ ಗೊಣ್ಣೆ ಹುಳುಗಳು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ 3 ಬಗೆಯ ಕೀಟಗಳು ಪ್ರಮುಖವಾದರೆ, ಬಯಲು ಸೀಮೆಯಲ್ಲಿ ಇನ್ನೊಂದು ಗೊಣ್ಣೆ ಹುಳ ಅತ್ಯಂತ ಪ್ರಮುಖವಾದದ್ದು. ನಂತರ ಅದನ್ನು ವಿವರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ತದನಂತರ ಮುಂಗಾರಿಗೆ ಮೊದಲು ಬೇಸಿಗೆ ಮಳೆ ಬಿದ್ದ ನಂತರ ಇದನ್ನು ಶುರು ಮಾಡಿ ಮಳೆಗಾಲ ಶುರುವಾಗುವವರೆಗೆ ಭಾಳಷ್ಟು ಹಾನಿಯನ್ನುಂಟು ಮಾಡಿ ಭಾಳಷ್ಟು ಸಲ ಭಾಳ ಎಳೆಯ ಪ್ರಾಯದ ಗಿಡಗಳಿಗೆ ಭಾಳ ದೊಡ್ಡ ಪ್ರಮಾಣದ ಹಾನಿಯನ್ನುಂಟು ಮಾಡುವಂಥ ಕೀಟ ಅಂತಂದರೆ ಸುಳಿ ತಿಗಣೆ. ಅದರ ನಂತರ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಮೈ ಮರೆತರೆ, ಕಾಳಜಿ ಕಡಿಮೆ ಆದರೆ ತೋಟ ನನ್ನದು ಅಂತ ಹೇಳುವಂಥ ಒಂದು ಕೀಟ ಅಂತಂದರೆ ನಮ್ಮ ಈ ಒಂದು ಸಿಂಗಾರದ ಹುಳು, ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್. ಅದರ ನಂತರ ಆಗೊಮ್ಮೆ ಈಗೊಮ್ಮೆ ಎಲ್ಲೋ ಕೆಲವು ತೋಟದಲ್ಲಿ 1, 2, 3, 4 ತೋಟದಲ್ಲಿ, ಅಥವಾ 1 ಹಳ್ಳಿ 2 ಹಳ್ಳಿ ಹೀಗೆ ಸೀಮಿತ ಪ್ರದೇಶದಲ್ಲಷ್ಟೇ ಸುದ್ದಿ ಮಾಡುವಂಥ ಒಂದು ಕೀಟ. ಪ್ರತಿ ವರ್ಷ ಅದೇ ತೋಟದಲ್ಲಿ ಬರಬೇಕು ಅಂತಿಲ್ಲ, ಒಂದು ವರ್ಷಕ್ಕೆ ಒಂದೊಂದು ಕಡೆ ಬಾಳೆ ಮಾಡುವಂಥದ್ದು ಈ ನಮ್ಮ ಪೆಂಟಟೋಮಿಡ್ ಬಗ್ ಅಂತ ಹೇಳುವಂಥ ಒಂದು ಕೀಟ. ಇವು 4 ಅತ್ಯಂತ ಪ್ರಮುಖವಾದಂಥ ಕೀಟಗಳು. ಇದಲ್ಲದೇನೂ ಸಹ ಶಲ್ಕ ಕೀಟಗಳು, ನಮ್ಮ ತುಪ್ಪಳ ಕೀಟ, ಮತ್ತು ಆಗೊಮ್ಮೆ ಈಗೊಮ್ಮೆ ನಮ್ಮ ಈ ಸಿಂಗಾರದ ಹುಳು ನಮ್ಮ ಕಾಯಿಗಳನ್ನು ಕೊರೆಯುವಂಥ ಒಂದು ಪ್ರಮೇಯವನ್ನು ನಾವು ನೋಡ್ತೀವಿ. ಇದಲ್ಲದೇನೂ ಕೂಡ ಆಗೊಮ್ಮೆ ಈಗೊಮ್ಮೆ ಮಳೆ ಹೆಚ್ಚಾದರೆ ಭಾಳಷ್ಟು ಸುದ್ದಿ ಮಾಡುವಂಥ ನಮ್ಮ ಬಸವನ ಹುಳು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಜೈಂಟ್ ಆಫ್ರಿಕನ್ ಸ್ನೈಲು. ನಂತರ ಬರುವಂಥದ್ದು ಅಂತಂದರೆ ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಅಡಿಕೆಯನ್ನು ಭಾಳಷ್ಟು ತೊಂದರೆ ಕೊಡುವಂಥದ್ದು ಅಂತಂದರೆ ನುಷಿ. ಅದರ ನಂತರದ ಸ್ಥಾನದಲ್ಲಿ ಅಡಿಕೆಗೆ ತೊಂದರೆ ಕೊಡುವಂಥ ಪ್ರಮುಖ ಕೀಟ ಅಂತಂದರೆ ಕೀಟವಲ್ಲದ ಒಂದು ಪೀಡೆ ಅಂದರೆ ನಮ್ಮ ಹಳಿಲುಗಳು. ಇಲಿಗಳು ತೊಂದರೆ ಕೊಡೋದಿಲ್ಲ ಸಾಧಾರಣ, ಆದರೆ ಹಳಿಲುಗಳು ಭಾಳ ತೊಂದರೆಯನ್ನು ನಮ್ಮ ಇದಕ್ಕೆ ಮಾಡ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇರುವಂಥ ಒಂದು ಕೀಟ ಅಂತಂದರೆ ನಮ್ಮ ಶಾಟೋಲೋಬೋರರ್ ಅಂಬ್ರೋಸಿಯಾ ಬೀಟಲ್. ಇದು ಮಲೆನಾಡಿಗಿಂತ ಅಡಿಕೆಯ ಪ್ರಮುಖ ಕ್ಷೇತ್ರವಾದ ಮಲೆನಾಡಿಗಿಂತ ಹೆಚ್ಚಾಗಿ ಬಯಲು ಸೀಮೆಯಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರುವಂಥದ್ದು, ಪ್ರಮುಖವಾಗಿ ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ, ಅಥವಾ ಸ್ವಲ್ಪ ಮಟ್ಟಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಭಾಳ ತೊಂದರೆಯನ್ನು ಉಂಟು ಮಾಡ್ತಾ ಇರೋದು ಅಂತಂದರೆ ನಮ್ಮ ಶಾಟೋಲೋಬೋರರ್. ಇನ್ನು ಈ ಅಡಿಕೆಯ ಗೊಣ್ಣೆ ಹುಳುಗಳಿಗೆ ಬಂದರೆ, ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಅಡಿಕೆಯನ್ನು ತೊಂದರೆ ಮಾಡುವಂಥದ್ದು 4 ಬಗೆಯ ಗೊಣ್ಣೆ ಹುಳುಗಳು ಭಾಳ ಪ್ರಮುಖ. ಅದರಲ್ಲೂ ಈ ನಮ್ಮ ಸಾಂಪ್ರದಾಯಿಕ ಪ್ರದೇಶವಾದಂಥ ಮಲೆನಾಡಿನಲ್ಲಿ ಅಡಿಕೆ, ಮಲೆನಾಡು, ಗೊಣ್ಣೆ ಹುಳು ಇವು ಜೊತೆಯಲ್ಲೇ ಹೋಗುವಂಥ ಒಂದು ಸಂಗತಿ ಹೆಚ್ಚು. ಅದರಲ್ಲಿ ಪ್ರಮುಖವಾಗಿ ಲೂಕೋಪೋಲಿಸ್ನ 3 ಬಗೆಗಳು. ಅವು ಕೂಡ ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಅಥವಾ ಒಂದು ಸರಹದ್ದುಗಳನ್ನು ಹಾಕ್ಕೊಂಡಿದ್ದಾವೆ. ಈ ಲೋಕೋಪೋಲಿಸ್ ಲೆಪಿಡಿಪೋರಾ ಅನ್ನುವಂಥದ್ದು ಅತ್ಯಂತ ಅಡಿಕೆಗೆ ಹೆಚ್ಚು ಹಾನಿ ಮಾಡುವಂಥ ಒಂದು ಕೀಟ. ಈ ಲೋಕೋಪೋಲಿಸ್ ಲೆಪಿಡಿಪೋರಾ ಅತಿ ಹೆಚ್ಚು ಎತ್ತರದ ಘಟ್ಟ ಪ್ರದೇಶಗಳಲ್ಲಿ ಕಾಣಿಬಿಡುವಂಥ ಒಂದು ಕೀಟ. ಅದರ ನಂತರ ಸ್ಥಾನದಲ್ಲಿ ಈ ಲೋಕೋಪೋಲಿಸ್ ಕೋನಿಯೋಪೋರಾ ಅಂತೇಳಿ, ಇದು ಆದಷ್ಟು ಕರಾವಳಿ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗಕ್ಕೆ ಹೆಚ್ಚಿನ ಒಂದು ತನ್ನ ವ್ಯಾಪ್ತಿಯನ್ನು ಹೊಂದಿರುವಂಥ ಒಂದು ಕೀಟ. ಆದಷ್ಟು ಸಮುದ್ರ ಮಟ್ಟದಲ್ಲೇ ಹೆಚ್ಚಿನ, ಅಥವಾ ಸಮುದ್ರ ಮಟ್ಟಕ್ಕಿಂತ ಒಂದು 100-200 ಮೀಟರ್ ವ್ಯಾಪ್ತಿನಲ್ಲಷ್ಟೇ ಇದು ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ಸ್ಥಾಪಿಸ್ಕೊಂಡಿದೆ. ಇದು ಘಟ್ಟ ಪ್ರದೇಶದಲ್ಲಿ ಮೇಲಕ್ಕೆ ಹೋದಂತೆ ತುಂಬ ಕಡಿಮೆ. ಅದರ ನಂತರ ಸ್ಥಾನದಲ್ಲಿ ನಮ್ಮ ಈ ಲೋಕೋಪೋಲಿಸ್ ಬರ್ಮೆಸ್ಟ್ರೆ ಎನ್ನುವಂಥ ಒಂದು ಕೀಟ ಬರ್ತದೆ. ಇದು ಸಾಧಾರಣವಾಗಿ ಈ 2 ಕೀಟಗಳು ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ, ಇವೆರಡು
ವ್ಯಾಪ್ತಿ ಕಡಿಮೆ ಇರುವಂಥದ್ದು ಅಂತಂದರೆ ತೀರಾ ಎತ್ತರದ ಪ್ರದೇಶಕ್ಕೂ ಹೋಗೋದಿಲ್ಲ. ಸುಮಾರು 800 ಮೀಟರ್ ಸಮುದ್ರ ಮಟ್ಟದಿಂದ 800 ಮೀಟರ್ ಎತ್ತರಕ್ಕೆ, ಅಥವಾ ಸಮುದ್ರ ಮಟ್ಟದಿಂದ 200 ಮೀಟ್ರ್ ಎತ್ತರದಿಂದ 800 ಮೀಟ್ರ್ ಈ ವ್ಯಾಪ್ತಿನಲ್ಲಿ ಭಾಳಷ್ಟು ವ್ಯಾಪಕವಾಗಿರುವಂಥದ್ದು. ಆದರೆ ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಲೆಪಿಡೋಪೋರಾದ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಇದರ ಪ್ರಮಾಣ ತುಂಬ ಕಡಿಮೆ. ಮತ್ತು ಇವು ಬಹುಭಕ್ಷಕಗಳು. ಅಡಿಕೆ ಇವುಗಳ ಪ್ರಮುಖ ಒಂದು ಸಸ್ಯ, ಹಾನಿ ಮಾಡುವಂಥ ಸಸ್ಯ. ಆದರೆ ಅಡಿಕೆಯ ನಂತರ ಸ್ಥಾನದಲ್ಲಿ ತೆಂಗು, ಕಾಫಿ ಅಥವಾ ನಮ್ಮ ಮಲೆನಾಡಲ್ಲಿರುವಂಥ ಇತರೆ ಬೆಳೆಗಳಾದಂಥ ಕೆಲವೊಂದಷ್ಟು ಸಂದರ್ಭದಲ್ಲಿ ನಮ್ಮ ಮರದ ಬೆಳೆಗಳಿರ್ಬೋದು, ಅಥವಾ ನಮ್ಮ ಏಲಕ್ಕಿ ಅಥವಾ ಮೆಣಸು, ಇಂಥ ಬೆಳೆಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮತ್ತು ಗೆಣಸು ಅಥವಾ ಮರಗೆಣಸು, ಈ ಬೆಳೆಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರುವಂಥ ಇದು ಬಹುಭಕ್ಷಕಗಳು. ಅದರಲ್ಲಿ ನಮ್ಮ ಅಡಿಕೆ ನಂತರ ಸ್ಥಾನದಲ್ಲಿ ತೆಂಗು, ಅದರ ನಂತರ ಸ್ಥಾನದಲ್ಲಿ ನಮ್ಮ ಕಾಫಿ. ಇವು 3 ಪ್ರಮುಖ ವಾಣಿಜ್ಯ ಬೆಳೆಗಳು ನಮ್ಮ ಈ ಒಂದು ಕೀಟಗಳಿಗೆ ಹಾನಿ ಆಗ್ತಾ ಇರುವಂಥದ್ದು. ಮತ್ತು ಇನ್ನು ಬಯಲುಸೀಮೆಗೆ ಬಂದರೆ, ಬಯಲುಸೀಮೆಯಲ್ಲಿ ನಮ್ಮ ಹೋಲೋಟ್ರೈಕಿಯಾ ಸೆರೆಟಾ, ಈ 4 ಬಗೆಯ ಕೀಟಗಳು ನಮ್ಮ ರಾಜ್ಯದ ಅಡಿಕೆಯನ್ನು ಭಾಳ ಏರಳವಾಗಿ ಇವು ಕಾಡ್ತಾ ಇರ್ತವೆ. ಮತ್ತು ಇದರಲ್ಲಿರುವಂಥದ್ದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಈ ಲೂಕೋಪೋಲಿಸ್ ಲೆಪಿಡೋಪೋರಾ ಇದು ಎತ್ತರದ ಘಟ್ಟ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ತದನಂತರ ಅಲ್ಲಿಂದ ಕೆಳಭಾಗದಲ್ಲಿ ಕಂಡುಬರುವಂಥ ಈ ಲೋಕೋಪೋಲಿಸ್ ಬರ್ಮಿಸ್ಟ್ರಿ, ಇವು 2 ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುವಂಥ ಕೀಟಗಳಾದರೆ, ಈ ಲೋಕೋಪೋಲಿಸ್ ಕೋನಿಯೋಪೋರಾ ಇದು ಯಾವುದು ನಮ್ಮ ಕರಾವಳಿ ತೀರದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಕರಾವಳಿ ತೀರ ಅಥವಾ ಕರಾವಳಿ ತೀರದ ಪಕ್ಕದಲ್ಲಿರುವಂಥ ಜಮೀನುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ತದನಂತರ ನಮ್ಮ ಬಯಲುಸೀಮೆಯ ಹೋಲೋಟ್ರೈಕಿಯಾ ಸೆರೆಟಾ, ಇವೆರಡು ಪ್ರತಿ ವರ್ಷಕ್ಕೆ ಒಂದು ಸಂತತಿ ಮಾಡುವಂಥ ಒಂದು ಗುಣಲಕ್ಷಣಗಳಿರುವಂಥ ಕೀಟಗಳು. ಇವುಗಳನ್ನು ನೋಡ್ಕೋತಾ ಬಂದರೆ ಅದೇ ವಿವರವಾಗಿ ಈ ಲೋಕೋಪೋಲಿಸ್ ಕೋನಿಯೋಫೋರಾ ಸಾಧಾರಣವಾಗಿ ಇದು ಒಂದು ಕಂದು ಬಣ್ಣದ ದುಂಬಿ. ಮತ್ತು ಈ ಕಂದು ಬಣ್ಣದ ದುಂಬಿಯ ಮೇಲೆ ಭಾಳ ಏರಳ ಸಂಖ್ಯೆಯ ಹಳದಿ ಬಣ್ಣದ ರೋಮಗಳು ಇರ್ತವೆ. ಹೀಗಾಗಿ ಇದು ಕಂದು ಮತ್ತು ಹಳದಿ ಈ ಮಿಶ್ರ ಬಣ್ಣದಲ್ಲಿ ನೋಡಲಿಕ್ಕೆ ಕಾಣಿಸ್ತದೆ. ಮತ್ತು ಇದರ ಬಾಡಿ ಈ ಸಾಧಾರಣವಾಗಿ ಇದು ನಮ್ಮ ಪಶ್ಚಿಮ ಕರಾವಳಿಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಒಂದು ಕೀಟ. ಮತ್ತು ಈ ಲ್ಯೂಕೋಪೋಲಿಸ್ನ 3 ಬಗೆಯ ನಮ್ಮ ಈ ಗೊಣ್ಣೆ ಹುಳುಗಳಲ್ಲಿ ಅತ್ಯಂತ ಸಣ್ಣದಾದಂಥದ್ದು ಮತ್ತು ಸಮತಟ್ಟಾದಂಥ ದೇಹ ಇರುವಂಥದ್ದು ಈ ಒಂದು ಕೀಟದ ಒಂದು ಗುಣಲಕ್ಷಣ. ಇನ್ನು ಈ ಘಟ್ಟದ ಮೇಲ್ಭಾಗದಲ್ಲಿ ತುದಿನಲ್ಲಿ ಇರುವಂಥ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುವಂಥದ್ದಾದಂಥ ಈ ಲೆಪಿಡೋಪೋರಾ ಏನಿದೆ, ಇದು ಸಾಧಾರಣವಾಗಿ ಕಪ್ಪು ಬಣ್ಣದ ಮೂಲತಃ ಒಂದು ಕಪ್ಪು ಬಣ್ಣದ ಒಂದು ದುಂಬಿಯಾಗಿದ್ದು, ಇದ್ರ ಮೇಲೆ ಬಿಳಿ ಬಣ್ಣದ ರೋಮಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಹಾಗಾಗಿ ಇದು ಕಪ್ಪು ಬಿಳುಪಿನ ಒಂದು ಮಿಶ್ರಣದಲ್ಲಿ ನಮಗೆ ನೋಡಲಿಕ್ಕೆ ಕಾಣಿಸ್ತದೆ. ಮತ್ತು ಹೆಚ್ಚಾನೆಚ್ಚು ಇದು ಒಂದು ಗುಂಡಾದ ದೇಹವನ್ನು ಹೊಂದಿರುತ್ತೆ. ಯಾವುದೇ ಹ್ಯಾಂಗಲ್ನಲ್ಲಿ ನೋಡಿದ್ರು, ಸೈಡಿಂದ ನೋಡಿದ್ರು ಗುಂಡಾಗಿ ಕಾಣಿಸುತ್ತೆ, ಮೇಲ್ಗಡೆಯಿಂದ ನೋಡಿದ್ರು ಗುಂಡಾಗಿ ಕಾಣಿಸುತ್ತೆ, ಕೆಳಗಡೆಯಿಂದ ನೋಡಿದ್ರು ಅಂದರೆ ಒಂದು ರೀತಿ ಗುಂಡಾದಂಥ ಒಂದು ದುಂಬಿ ಇದು. ಮತ್ತು ಇದು ನಾನು ಈಗಾಗಲೇ ಹೇಳ್ದಂಗೆ ಇದು 2 ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುತ್ತೆ. ಇನ್ನು ಲೂಕೋಪೋಲಿಸ್ ಬರ್ಮಿಸ್ಟ್ರಿ ಅನ್ನುವಂಥ ಒಂದು ಕೀಟ, ಇದರದ್ದು ಒಂದು ಬಣ್ಣ ನೋಡಲಿಕ್ಕೆ ಹೆಚ್ಚಾನೆಚ್ಚು ಇದು ಕೆಂಪು ಮಿಶ್ರಿತ ಕಂದು ಬಣ್ಣದಲ್ಲಿರುವಂಥ ಒಂದು ದುಂಬಿ. ಇದು ಈ 2 ದುಂಬಿಗಳ ಲೆಪಿಡೋಪೋರಾ ಮತ್ತು ಕೋನಿಯೋಪೋರಾ ಇವೆರಡರ ನಡುವೆ ಇರುವಂಥ ಒಂದು ಗಾತ್ರ. ಕೋನಿಯೋಪೋರಾ ಭಾಳ ಸಣ್ಣದಾದರೆ ಲೆಪಿಡೋಪೋರಾ ಭಾಳ ದೊಡ್ಡದು. ಇವೆರಡರ ನಡುವೆ ಇರುವಂಥ ಗಾತ್ರದಲ್ಲಿ ನಮಗೆ ಈ ಬರ್ಮಿಸ್ಟ್ರಿ ನಮಗೆ ಸಿಗುತ್ತೆ. ಮತ್ತು ಇದರ ಪ್ರದೇಶ ವ್ಯಾಪ್ತಿ ನಾನು ಈಗಾಗಲೇ ಹೇಳ್ದಂಗೆ ಸುಮಾರು ಸಮುದ್ರ ಮಟ್ಟದಿಂದ 200ರಿಂದ 800 ಮೀಟರ್ ಎತ್ತರದ ಪ್ರದೇಶಗಳಲ್ಲಿ ಇದು ವ್ಯಾಪಕವಾಗಿ ಕಂಡುಬರ್ತದೆ. ಮತ್ತು ಇವೆರಡುಗಳ ಸಂಖ್ಯೆಗಳಿಗೆ ಕಂಪೇರ್ ಮಾಡಿದರೆ ಬರ್ಮಿಸ್ಟ್ರಿಯ ಸಂಖ್ಯೆ ಸಾಧಾರಣವಾಗಿ ಸ್ವಲ್ಪ ಕಡಿಮೆ. ಇನ್ನು ಸಾಧಾರಣವಾಗಿ ಇವುಗಳ ಜೀವನ ಚರಿತ್ರೆ ಹೇಗಿರುತ್ತೆ ಅಂತಂದರೆ, ಇದಕ್ಕಿಂತ ಮೊದಲು ನಮ್ಮ ಬಯಲುಸೀಮೆಯ ಕೀಟದನ್ನು ನಂತರ ನೋಡ್ಕೊಳ್ಳೋಣ. ಇವು 3 ಮೊದಲು ಮುಗಿಸ್ಕೊಬಿಡೋಣ. ಸಾಧಾರಣವಾಗಿ ಇವುಗಳ ಜೀವನ ಚಕ್ರ ಆರಂಭ ಆಗೋದು ಸಾಧಾರಣವಾಗಿ
ನಮ್ಮ ಲೋಕೋಪೋಲಿಸ್ ಕೋನಿಯೋಪೋರ ನಮ್ಮ ಕರಾವಳಿ ತೀರದಲ್ಲಿ ಬರುವಂಥದ್ದು. ಈ 3 ಬಗೆಯ ಕೀಟಗಳಲ್ಲಿ ಮೊದಲು ಬರುವಂಥ ಕೀಟ ಅಂದರೆ ಇದು. ಸಾಧಾರಣವಾಗಿ ಮೇ ಜೂನ್ ತಿಂಗಳಿನಲ್ಲಿ ಈ ಒಂದು ಕೀಟ ಭೂಮಿಯಿಂದ ಮೇಲೆ ಬಂದು ತನ್ನ ಚಟುವಟಿಕೆಯನ್ನು ಶುರು ಮಾಡ್ತದೆ. ಮತ್ತು ಈ ಲೋಕೋಪೋಲಿಸ್ ಕೋನಿಯೋಪೋರ ಪ್ರತಿ ವರ್ಷ ಪ್ರೌಢಾವಸ್ಥೆಗೆ ಬರುವಂಥದ್ದು, ಅಂದರೆ ವರ್ಷಕ್ಕೆ ಒಂದು ಸಂತತಿಯನ್ನು ಮಾಡುವಂಥದ್ದು. ಇನ್ನು ಘಟ್ಟದ ಮೇಲ್ಭಾಗದಲ್ಲಿ ಬರುವಂಥದ್ದು, ಎತ್ತರದ ಪ್ರದೇಶಗಳಲ್ಲಿ ಬರುವಂಥದ್ದು ಅಂದರೆ ಲೋಕೋಪೋಲಿಸ್ ಲೆಪಿಡೋಪೋರ. ಇದು ಸಾಧಾರಣವಾಗಿ ಇದ್ದಿದ್ರಲ್ಲೇ ಸ್ವಲ್ಪ ತಡವಾಗಿ ಬರುವಂಥ ಕೀಟ. ಮಳೆಗಾಲ ಸುಮಾರು 1-1.5 ತಿಂಗಳು ಕಳೆದ ನಂತರ ಜುಲೈ ಅಥವಾ ಆಗಸ್ಟ್, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅಕ್ಟೋಬರ್ವರೆಗೆ ಇದರ ಚಟುವಟಿಕೆ, ಇದು ಭೂಮಿಯಿಂದ ಮೇಲೆ ಬರುವಂಥ ಚಟುವಟಿಕೆಯನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಇನ್ನು ಲೋಕೋಪೋಲಿಸ್ ಬರ್ಮೆಸ್ಟ್ರಿ ಏನಿದೆ, ಇವೆರಡರ ನಡುವೆ ಬರುವಂಥದ್ದು. ಸಾಧಾರಣವಾಗಿ ಜೂನ್ ಜುಲೈ 2 ತಿಂಗಳ ನಡುವೆ ಸಾಧಾರಣವಾಗಿ ಈ ಒಂದು ಕೀಟ ಭೂಮಿಯಿಂದ ಮೇಲಕ್ಕೆ ಬರುತ್ತೆ. ಈ ಒಂದು ಚಟುವಟಿಕೆ, ಈ ಪ್ರೌಢ ದುಂಬಿ ಯಾವಾಗ ಬಂತು ಅನ್ನೋದ್ರ ಮೇಲೆ ಈ ಪ್ರಭೇದ ಯಾವುದಿರ್ಬೋದು ಅನ್ನೋ ಒಂದು ಹತ್ತಿರದ ಒಂದು ಸೂಚನೆ ನಮಗೆ ಸಿಗುತ್ತೆ. ಇದಲ್ಲದೆ ಈ ಒಂದು ಕೀಟಗಳು, ಈ ಲೋಕೋಪೋಲಿಸ್ನ ಬೇರು ಹುಳುಗಳು ಸಾಧಾರಣವಾಗಿ ಕೋಶಾವಸ್ಥೆಗೆ ಹೋಗಲಿಕ್ಕೆ ಸುಮಾರು ಭೂಮಿಯಿಂದ ಮೇಲ್ಭಾಗದಿಂದ ಸುಮಾರು 1.5-2.5 ಅಡಿ ಆಳದವರೆಗೆ ಹೋಗೋದ್ರಿಂದ ಕನಿಷ್ಠ 200 ಮಿಲಿಮೀಟರ್ ಮಳೆ ನಮಗೆ ಆಗಬೇಕು. ಮುಂಗಾರಿನಲ್ಲಿ 200 ಮಿಲಿಮೀಟರ್, ಬೇಸಿಗೆ ಮಳೆ ಅಲ್ಲದೇ ಮುಂಗಾರಿನಲ್ಲಿ ಸುಮಾರು 200 ಮಿಲಿಮೀಟರ್ ಮಳೆ ಆಗಿ ಆ ಒಂದು ಪ್ರದೇಶ ತಂಪಾದಾಗ, ಅಂದರೆ ಭೂಮಿಯಿಂದ ಮೇಲ್ಭಾಗದಿಂದ ಆ 2-2.5 ಅಡಿ ಅಂತರದವರೆಗೆ ನಮ್ಮ ಹಸಿ ಮುಟ್ಟಿತ್ತು ಅಂದರೆ ಆ ಒಂದು ಸಂದರ್ಭಗಳಲ್ಲಿ ಈ ದುಂಬಿಗಳು ಭೂಮಿಯಿಂದ ಮೇಲ್ಭಾಗಕ್ಕೆ ಬಂದು ಸಾಧಾರಣವಾಗಿ ಸಾಯಂಕಾಲ 7ರಿಂದ ರಾತ್ರಿ 10 ಗಂಟೆ ಒಳಗೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದುಂಬಿಗಳು ಬೆಳಕಿಗೆ ಬರ್ತವೆ. ಆರಂಭದಲ್ಲಿ ಪ್ರೊಫೆಸರ್ JK ವೀರೇಶ್ ಅವರು ಈ ಒಂದು ಗೊಣ್ಣೆ ಹುಳುಗಳ ಸಂಶೋಧನೆಯನ್ನು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆರಂಭಿಸಿದಂಥವರು. ಅವರ ಒಂದು ಅಧ್ಯಯನಗಳ ಕಾಲದಿಂದ ಇವತ್ತಿನವರೆಗೆ ಭಾಳಷ್ಟು ಅಧ್ಯಯನಗಳಿಂದ ತಿಳಿದು ಬಂದಿರೋದೇನಂತಂದರೆ, ಆರಂಭದಲ್ಲಿ ಈ ಹುಳುಗಳು ಕೂಡ ಬೆಳಕಿಗೆ ಆಕರ್ಷಿತವಾಗ್ತವೆ ಅನ್ನುವಂಥ ಒಂದು ಪ್ರತೀತಿ ಇತ್ತು. ಆದರೆ ಇವು ಬೆಳಕಿಗೆ ಅಷ್ಟು, ಈ ಲೋಕೋಪೋಲಿಸ್ನ ಕೀಟಗಳು ಬೆಳಕಿಗೆ ಅಷ್ಟು ಹೆಚ್ಚಾಗಿ ಬರೋದಿಲ್ಲ ಅಂತಲ್ಲ, ಆದರೆ ಅತ್ಯಂತ ಕಡಿಮೆ ಪ್ರಮಾಣದ ಕೀಟಗಳು. ಅಂದರೆ ಇತ್ತೀಚಿನ ಸಂಶೋಧನೆಗಳಿಂದ ಬಂದಂಥ ಒಂದು ವೈಶಿಷ್ಟ್ಯತೆ ಇದು. ಇವು ನಮ್ಮ ಬಯಲುಸೀಮೆಯ ಹೋಲೋಟ್ರೈಕಿಯಾ ಸೆರೇಟಾ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಕಿಗೆ ಆಕರ್ಷಿತವಾಗೋದಿಲ್ಲ. ಬೆಳಕು ಸಿಕ್ಕಾಗ ಅದರ ಪಕ್ಕದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಬೆಳಕಿನೆಡೆಗೆ ಹೋಗಬೇಕು ಅನ್ನುವಂಥ ಹಂಬಲ ಈ ಲೋಕೋಪೋಲಿಸ್ನ ಕೀಟಗಳಲ್ಲಿ ಇಲ್ಲ. ಮತ್ತು ಸಾಧಾರಣವಾಗಿ ಇವುಗಳ ಜೀವನ ಚರಿತ್ರೆ, ಮೊಟ್ಟೆಯ ಅವಧಿ ಸಾಧಾರಣವಾಗಿ 10ರಿಂದ 15 ದಿನಗಳು. ಮಣ್ಣಿನಲ್ಲಿ ಹದವಾದ ಹಸಿ ಇತ್ತು ಅಂತಂದರೆ 10 ದಿನಕ್ಕೆ ಅವು ಇದು ಮಾಡ್ತವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ 15 ದಿನ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇವು ಮಲೆನಾಡಿನ ಒಂದು ಅಥವಾ ಮಲೆನಾಡಿನ ಒಂದು ಕೀಟಗಳೇ ಆಗಿರೋದ್ರಿಂದ, ಅಲ್ಲಿ ಮಳೆ ಹೇರಳವಾಗಿ ಸಿಗೋದ್ರಿಂದ 15 ದಿನಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಇವುಗಳು ಮರಿಯಾವಸ್ಥೆಗೆ ಬಂದ್ಬಿಡ್ತವೆ. ನಾನೀಗಾಗಲೇ ಹೇಳ್ದಂಗೆ ಈ ಕೋನಿಯೋಪೋರ ಸುಮಾರು 8ರಿಂದ 9 ತಿಂಗಳ ಅವಧಿವರೆಗೆ ಇದು ಮರಿ ಹುಳುವಿನ ಹಂತದಲ್ಲಿ 3 ಹಂತಗಳನ್ನು ಮುಗಿಸ್ತದೆ. ಆದರೆ ಲೋಕೋಪೋಲಿಸ್ ಲೆಪಿಡೋಪೋರ ಮತ್ತು ಬರ್ಮೆಸ್ಟ್ರಿ ಇವು 2 ವರ್ಷಕ್ಕೆ ಒಂದು ಸಂತತಿಯನ್ನು ಮುಗಿಸೋದ್ರಿಂದ ಇವುಗಳ ಮರಿ ಹುಳುವಿನ ಹಂತ ಸುಮಾರು 15ರಿಂದ 22 ತಿಂಗಳುಗಳವರೆಗೆ ಇವು ಮರಿ ಹುಳುವಿನ ಹಂತದಲ್ಲಿರ್ತವೆ. ಮತ್ತು ಈ ಮೊದಲನೇ ಹಂತದಲ್ಲಿ ಇವು ಕೂಡ ಯಾವುದೇ ಸಾಮಾನ್ಯ ಗೊಣ್ಣೆ ಹುಳುವಿನ ರೀತಿ ಕೇವಲ ಸಾವಯವ ಪದಾರ್ಥ, ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥ, ಸಸ್ಯಜನ್ಯ ಸಾವಯವ ಪದಾರ್ಥವನ್ನು ಇವು ತಿಂತಾ ಇರ್ತವೆ. 2ನೇ ಹಂತದಿಂದ 2 ಮತ್ತು 3ನೇ ಹಂತದಲ್ಲಿ ಇವು ನಮ್ಮ ಬೇರುಗಳನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ಮತ್ತು ಇವುಗಳ ಕೋಶಾವಸ್ಥೆಯೂ ಸಾಧಾರಣವಾಗಿ 15ರಿಂದ ಸಾಧಾರಣವಾಗಿ ನಮ್ಮ ಲೋಕೋಪೋಲಿಸ್ ಕೋನಿಯೋಪೋರ 15ರಿಂದ 45 ದಿನಗಳವರೆಗೆ ಇದು ಕೋಶಾವಸ್ಥೆಯನ್ನು ಹೊಂದಿ ತದನಂತರ ಪ್ರೌಢಾವಸ್ಥೆಗೆ ಬಂದು ಭೂಮಿಯ ಒಳಗೇನೆ ಇರ್ತವೆ. ಬಹುತೇಕ ಬೇರು ಹುಳುಗಳಲ್ಲಿ ಇರುವಂಥ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಈ ಕೋಶಾವಸ್ಥೆ ಮುಗಿದ ತಕ್ಷಣ ಅವು ಪ್ರೌಢಾವಸ್ಥೆಗೆ ಬರ್ತವೆ. ಆದರೆ ಅವಕ್ಕೆ ಒಂದು ವಂಶಾಭಿವೃದ್ಧಿ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ. ರಿಪ್ರೊಡಕ್ಟಿವಲಿ ಅವುಗಳ ಬೆಳವಣಿಗೆ ಆಗಿರೋದಿಲ್ಲ. ವಂಶಾಭಿವೃದ್ಧಿ ಮಾಡಲಿಕ್ಕೆ ಅವು ಒಂದು ಪ್ರೌಢಾವಸ್ಥೆಯಲ್ಲಿ ಇರ್ತವಷ್ಟೆ. ಆದರೆ ನಮ್ಮ ಈ ಒಂದು
ಏನು ಲೂಕೋಪೋಲಿಸ್, ಲೆಪಿಡೋಫೋರಾ ಮತ್ತು ಬರ್ಮೆಸ್ಟ್ರಿ, ಈ 2 ಬಗೆಯ ಕೀಟಗಳಲ್ಲಿ ಏನಾಗುತ್ತೆ, ಈ ಕೋಶಾವಸ್ಥೆ ಕೇವಲ 15ರಿಂದ 30 ದಿನಗಳಿರ್ತದೆ. ತದನಂತರ ಅವು ಪ್ರೌಢಾವಸ್ಥೆಗೆ ಬಂದು ಭೂಮಿನಲ್ಲೇ ಮಳೆ ಬರಲಿ ಅಂತೇಳಿ ಕಾಯ್ಕೋತಾ ಕೂತಿರ್ತವೆ. ಹದವಾದ ಮಳೆ ಬಂದಾಗ ನಾನು ಈಗಾಗಲೇ ಹೇಳಿದ ಹಾಗೆ ಬೇರೆ ಬೇರೆ ಕಾಲಮಾನದಲ್ಲಿ ಮೇಯಿಂದ ಹಿಡ್ಕೊಂಡು ಅಕ್ಟೋಬರ್ನವರೆಗೆ ಬೇರೆ ಬೇರೆ ಕಾಲಮಾನದಲ್ಲಿ ಇವು ಭೂಮಿಯಿಂದ ಮೇಲ್ಭಾಗಕ್ಕೆ ಬರ್ತವೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಇನ್ನು ಈ ಪ್ರೌಢ ದುಂಬಿಗಳು ಲೂಕೋಪೋಲಿಸ್ನ ಪ್ರಮುಖವಾಗಿ ಕೋನಿಯೋಪೋರಾ ಅನ್ನೋದೇನಿದೆ, ಈ ಕೋನಿಯೋಪೋರದ ಒಂದು ಪ್ರೌಢ ದುಂಬಿ ಸಾಧಾರಣವಾಗಿ ತೆಂಗು, ಅಡಿಕೆ, ಬಾಳೆ, ಸೀಬೆ, ಹಲಸು, ಹತ್ತಿ ಮತ್ತು ನಮ್ಮ ಈ ಹಾಲ, ಹರಳಿ, ಅದ್ರ ಜೊತೆಗೆ ನಮ್ಮ ಬ್ರೆಡ್ ಫ್ರೂಟ್ ಅಥವಾ ಈ ಹಲಸಿನ ಜಾತಿಗೆ ಸೇರಿದಂಥ ಕಾಡುಗಿಡಗಳು, ಇನ್ನೂ ಹಲವಾರು ಕಾಡುಗಿಡಗಳ ಮೇಲೆ ಇವು ಆಶ್ರಯವನ್ನು ಪಡೆದು ಕೇವಲ 1 ರಾತ್ರಿ ಅಷ್ಟೇ ಇವು ಮೊದಲು ಸ್ವಲ್ಪ ಹೊತ್ತು ಆಹಾರ ತಿಂತವೆ. ತದನಂತರ ಒಂದು ಮಿಲನ ಕ್ರಿಯೆಯನ್ನು ಮುಗಿಸಿ ವಾಪಸ್ ಮಣ್ಣಿಗೆ ಸೇರ್ಕೋತವೆ. ಸಾಧಾರಣವಾಗಿ ನಮ್ಮ ಲೆಪಿಡೋಫೋರಾ ಬಗೆಯ ಏನು ದುಂಬಿ ಇದೆ, ಬೇರುಹುಳ ಇದೆ, ಇದು ಹೆಚ್ಚಾನೆಚ್ಚು ಬಾಳೆ, ಮಾವು, ಹಲಸು, ಹತ್ತಿ ಮತ್ತು ಬೇವು ಮತ್ತು ನಮ್ಮ ಏನು ಕ್ಯಾಶು ಅಂತಂದರೆ ನಮ್ಮ ಗೋಡಂಬಿ, ಈ ಗಿಡಗಳ ಎಲೆಗಳ ಮೇಲೆ ಇವು ತಿಂತವೆ. ಸಾಧಾರಣವಾಗಿ ಅತಿ ಹೆಚ್ಚು ಅಂದರೆ 2-3 ದಿನಗಳಷ್ಟೇ ಇವು
ಪ್ರೌಢಾವಸ್ಥೆಯಲ್ಲಿ ಆಹಾರವನ್ನು ತಿನ್ನುತ್ತೆ ಮತ್ತು ವಾಪಸ್ ಮಣ್ಣಿನಲ್ಲಿ ಸೇರಿಕೊಂಡು ಅವು ಇದನ್ನು ಮಾಡ್ತವೆ. ಸಾಧಾರಣವಾಗಿ ನಮ್ಮ ಈ ಲೋಕೋಪೋಲಿಸ್ ಕೋನಿಯೋಫೋರಾ 30ರಿಂದ 45 ದಿನಗಳವರೆಗೆ ಪ್ರೌಢಾವಸ್ಥೆಯಲ್ಲಿದ್ದರೆ, ಈ ಲೋಕೋಪೋಲಿಸ್ ಲೆಪಿಡೋಫೋರಾ ಮತ್ತು ಲೋಕೋಪೋಲಿಸ್ ಬರ್ಮೆಸ್ಟ್ರಿ ದುಂಬಿಗಳು 30ರಿಂದ 100 ದಿನಗಳವರೆಗೆ ಇವು ಪ್ರೌಢಾವಸ್ಥೆಯಲ್ಲಿರ್ತವೆ ಮತ್ತು ಅಷ್ಟು ದಿನಗಳ ಕಾಲ ಇವು ನಿಧಾನವಾಗಿ ಮೊಟ್ಟೆಯನ್ನು ಇಡ್ತಾ ಬರ್ತವೆ. ಇನ್ನು ಈ ಲೋಕೋಪೋಲಿಸ್ ಬರ್ಮೆಸ್ಟ್ರಿಯ ಒಂದು ಈ ಪ್ರೌಢ ಹಂತ ಹೆಚ್ಚಾನೆಚ್ಚು ಬಾಳೆ, ಹಲಸು, ಸೀಬೆ, ಮಾವು, ಅದರ ಜೊತೆಗೆ ಬೇವು, ಅದಲ್ಲದೇನೂ ಸಹ ಈ ನಮ್ಮ ನೇರಳೆಯ ಜಾತಿಗೆ ಸೇರಿದಂಥ ಹಲವಾರು ಕಾಡು ಗಿಡಗಳನ್ನು ಇದು ಆಶ್ರಯಿಸ್ತದೆ. ಇವುಗಳ ಮೇಲೆ ನಾನು ಈಗಾಗಲೇ ಹೇಳ್ದಂಗೆ 1 ಅಥವಾ 2, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅತಿ ವಿರಳ ಸಂದರ್ಭಗಳಲ್ಲಿ ಇನ್ನೂ 1, 2, 3 ದಿನ ಇವು ರಾತ್ರಿಯ ವೇಳೆ ಮಾತ್ರ ಬಂದು ಆಹಾರವನ್ನು ಸೇವಿಸಿ ಮತ್ತೆ ವಾಪಸ್ ಮಣ್ಣಿಗೆ ಸೇರಿಕೊಂಡು ಮೊದಲ ದಿನವೇ ಇವು ಮೇಲಿನ ಕ್ರಿಯೆಯನ್ನು ಮುಗಿಸಿರ್ತವೆ. ತದನಂತರ ಇವು ಮೊಟ್ಟೆ ಇಡುವಂಥ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ತವೆ. ಸಾಧಾರಣವಾಗಿ ನಮ್ಮ ಅಡಿಕೆನಲ್ಲಿ ಇವು ಬೇರುಹುಳುಗಳು ತಿಂತಾ ಇದ್ದರೆ ಅದರ ಲಕ್ಷಣಗಳು ನಮಗೆ ಯಾವ ರೀತಿ ಕಾಣಿಸ್ತವೆ ಅಂತಂದರೆ, ಸಾಧಾರಣವಾಗಿ ಒಂದು ಪ್ರಾಯದ 10 ವರ್ಷ ಮೇಲ್ಪಟ್ಟ ಒಂದು ಅಡಿಕೆ ಗಿಡ ಸುಮಾರು 50 ಗೊಣ್ಣೆ ಹುಳುಗಳನ್ನು ತಡ್ಕೊಳ್ಳುವಂಥ ತಾಕತ್ತು ಅದಕ್ಕಿರುತ್ತೆ. 50 ಹುಳುಗಳನ್ನು ತನ್ನ ಬೇರಿನ ವ್ಯಾಪ್ತಿಯಲ್ಲಿ ಅವು ದಾಳಿ ಮಾಡ್ತಾಯಿದ್ರು. ಇದನ್ನು ದಾಳಿಯನ್ನು ಅವು ತಡ್ಕೋತವೆ. 50ಕ್ಕಿಂತ ಅದು ಮೇಲ್ಪಟ್ಟರೆ ಅದು ನಾಶದ ಕಡೆಗೆ ಹೊರಡುತ್ತೆ. ಈ 50 ಹುಳುಗಳು ಅದನ್ನು ತಿಂತಾಯಿದ್ರೆ ಆರಂಭದಲ್ಲಿ ನಮಗೆ ಮೊದಲನೇ ಗುರುತು ಏನಪ್ಪ ಅಂತಂದರೆ, ಗರಿಗಳು ಹಳದಿ ಆಗ್ತವೆ. ಇದು ಪ್ರತಿ ವರ್ಷ ಸುಮಾರು 50 ಹುಳುಗಳ ಹಾಗೇ ಇತ್ತು ಅಂತಂದರೆ, ಅದೇ ಒಂದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಿತ್ತು, 50 ಹುಳುಗಳಷ್ಟೇ ಇದ್ವು ಅಂತಂದರೆ ನಮಗೆ ಈ ಗಿಣ್ಣುಗಳ ಅಂತರ ಕಡಿಮೆ ಆಗ್ತಾ ಹೋಗುತ್ತೆ. ಹಳದಿ ಆಗಿದೆ, ಅದ್ರ ಜೊತೆಗೆ ಗಿಣ್ಣುಗಳ ಆಗಿದ್ರೆ ಮತ್ತು ಆ ಕಾಂಡದ ಗಾತ್ರ ಮೇಲಕ್ಕೆ ಹೋದಾಗೆ ಸಣ್ಣದಾಗ್ತಾ ಹೋಗುತ್ತೆ. ಇದಕ್ಕೆ ನಾವು ಪೆನ್ಸಿಲಿಂಗ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ. ಬಣ್ಣ ಆರಂಭದಲ್ಲಿ ಹಸಿರೇ ಇರುತ್ತೆ, ತದನಂತರ ಹಳದಿ ಆಗುತ್ತೆ, ಗೆಣ್ಣುಗಳು ಕಡಿಮೆ ಆಗ್ತವೆ ಮತ್ತು ತುದಿ ಕೂಡ ಇದಾಗುತ್ತೆ. ಒಂದು ಕಾಲಕ್ಕೆ ಆ ಗಾತ್ರವನ್ನು ತಡ್ಕೊಳ್ಳುವಂಥ ತಾಕತ್ತು ಅದಕ್ಕಿರೋದಿಲ್ಲ, ತಲೆ ಮುರಿದು ಕೆಳಗೆ ಬಿದ್ದು ಹೋಗುತ್ತೆ. ಇದು ಈ ಒಂದು ಗೊಣ್ಣೆ ಹುಳುವಿನಿಂದ ಆಗುವಂಥ ಇದು. ಅಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಬೇರುಗಳನ್ನು ಇದು ಮಾಡಿ ನೋಡಿದ್ರೆ ಭಾಳ ಹೇರಳ ಸಂಖ್ಯೆಯಲ್ಲಿ ನಾವು ಈ ಒಂದು ಗೊಣ್ಣೆ ಹುಳುಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಈ ಒಂದು ಇದರ ಜೊತೆಗೆ ಇದೇ ಥರದ ಒಂದು ಸಿಂಪ್ಟಮನ್ನು ನಮ್ಮ ಬಯಲು ಸೀಮೆನಲ್ಲಿ ಬರುವಂಥ ಹೋಲೋಟ್ರೈಕಿಯಾ ಸೆರೇಟಾ ಕೂಡ ಉಂಟು ಮಾಡುತ್ತೆ. ಹೋಲೋಟ್ರೈಕಿಯಾ ಸೆರೇಟಾ ಇದರ ಒಂದು ಚಟುವಟಿಕೆ, ಇದು ಸಾಧಾರಣವಾಗಿ ಕಡು ಕೆಂಪು ಅಥವಾ ಕಡು ಕಂದು ಬಣ್ಣದ ಒಂದು ದುಂಬಿ. ಇದರದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ, ಅದರ ಪ್ರೋಥೊರ್ಯಾಕ್ಸದ ಎದೆಯ ಭಾಗದ ಹಂಚಿನಲ್ಲಿ ಗರಗಸದಂತೆ ಮುಳ್ಳುಗಳಿರ್ತವೆ, ಹಾಗಾಗಿ ಅದಕ್ಕೆ ಸೆರೇಟಾ ಅಂತೇಳಿ ಹೆಸರು. ಇದು ಒಂದು ಈಗ ದುಂಬಿಯನ್ನು ಗುರುಸುವಂಥದ್ದು. ಸಾಧಾರಣವಾಗಿ ಆ ದುಂಬಿಗಳಿಗೆ ಕಂಪೇರ್ ಮಾಡಿದ್ರೆ ಕೇವಲ ಅದರ 2ನೇ 3 ಭಾಗ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕೇವಲ ಅರ್ಧ ಭಾಗದಷ್ಟೇ ಗಾತ್ರದ ಒಂದು ದುಂಬಿ ಇದಾಗಿರುತ್ತೆ ಉದ್ದದಲ್ಲಿ. ಮತ್ತು ಸಾಧಾರಣವಾಗಿ ಇದು ಈ ವರ್ಷ ಅಂತೂ ಫೆಬ್ರವರಿಗೆ ಶುರುವಾಯಿತು ಇದರ ಚಟುವಟಿಕೆ. ಸಾಧಾರಣವಾಗಿ ಮೊದಲ ಬೇಸಿಗೆಯ ಮಳೆಗೆ ಇವು ಭೂಮಿಯಿಂದ ಮೇಲೆ ಬರುತ್ತೆ. ಸುಮಾರು 10 ಸೆಂಟಿಮೀಟರ್ ಮಣ್ಣು ಹಸಿ ಆದರೆ ಸಾಕು, ಆ ದಿನವೇ ಇದು ಭೂಮಿಯಿಂದ ಮೇಲ್ಗಡೆ ಬಂದುಬಿಡುತ್ತೆ. ಸಾಧಾರಣವಾಗಿ ಇಷ್ಟು ದಿನ ನಾವೆಲ್ಲ ಇದು ಬೇಸಿಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಲ್ಲಿ ಹೊರಬರ್ತದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವರ್ಷದ ಕೆಲವು ಅಧ್ಯಯನಗಳಿಂದ 2023ರಲ್ಲಿ ಫೆಬ್ರವರಿನಲ್ಲೂ ಕೂಡ ಹದವಾದ ಮಳೆ ಆದರೆ ಭೂಮಿಯಿಂದ ಹೊರಬರ್ತವೆ. ಮತ್ತು ಇದು ತಿನ್ನುವಂಥದ್ದು ಭಾಳಷ್ಟು ಬಗೆಯ ಹೇರಳವಾದಂಥ ಸಸ್ಯಗಳ ಮೇಲೆ ಈ ಒಂದು ಪ್ರೌಢಾವಸ್ಥೆ ಇದು ಮಾಡುತ್ತೆ. ಇವು ಅಷ್ಟೇ, ಮೊದಲು ಬಂದ ತಕ್ಷಣ ಮಿಲನ ಕ್ರಿಯೆಯನ್ನು ಮುಗಿಸಿ ನಂತರ ಎಲೆಗಳನ್ನು ತಿನ್ನಲಿಕ್ಕೆ ಇವು ಶುರು ಮಾಡ್ತವೆ. ಸಾಧಾರಣವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಬೇವನ್ನು ಆಶ್ರಯಿಸ್ತದೆ. ಬೇವಿನ ನಂತರ ಸ್ಥಾನದಲ್ಲಿ ಸೀಬೆ, ಮಾವು, ಗುಲಾಬಿ ಮತ್ತು ನಮ್ಮ ಮಹಾಗನಿ, ಹೆಬ್ಬೇವು, ನೇರಳೆ, ಈ ಮರಗಳಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯ ಈ ಒಂದು ದುಂಬಿಗಳು ಇದು ಮಾಡ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 8-10 ವರ್ಷಗಳಿಂದ ಈಚೆಗೆ
ನಮ್ಮ ಗೋಡಂಬಿಯ ಗಿಡದಲ್ಲಿ ಈ ಒಂದು ಪ್ರೌಢ ಹಂತ ಒಂದು ಪ್ರಮುಖ ಪೀಡೆಯಾಗಿದೆ. ಕಾರಣ ಆ ಒಂದು ಹಂತದಲ್ಲಿ ಈ ದುಂಬಿಗಳು ಬರುವಂಥ ಕಾಲದಲ್ಲಿ ನಮ್ಮ ಗೋಡಂಬಿ ಹೂವಿನ ಹಂತದಲ್ಲಿ ಇರುತ್ತೆ, ಇಲ್ಲ ಅಂದರೆ ಎಳೆ ಬೀಜಗಳು ಅಥವಾ ಕಾಯಿಗಳು ಹಣ್ಣುಗಳು ಇರ್ತವೆ. ಅವುಗಳನ್ನು ಇವು ತಿನ್ನೋದ್ರಿಂದ ಭಾಳ ವ್ಯಾಪಕವಾದಂಥ ಒಂದು ನಷ್ಟವನ್ನು ಉಂಟು ಮಾಡ್ತಾ ಇದೆ. ಬೇರುಹುಳುಗಳು ಸಾಧಾರಣವಾಗಿ ಬೇರುಗಳನ್ನು ತಿಂತವೆ, ಆದರೆ ಪ್ರೌಢ ಹಂತದಲ್ಲಿ ಕೇವಲ 1 ರಾತ್ರಿ ಅಥವಾ 2 ರಾತ್ರಿ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ 1 ವಾರದ ರಾತ್ರಿಗಳಲ್ಲಿ ಈ ಒಂದು ಕೀಟ ಗೇರು ಬೆಳೆಗಾರರಿಗೆ ದುಸ್ವಪ್ನವಾಗಿ ಪರಿಣಮಿಸಿದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇದು ಅಷ್ಟೇ, ಬೇರುಗಳಲ್ಲಿ ಪ್ರತಿ ವರ್ಷಕ್ಕೆ ಒಂದೇ ಸಂತತಿ ಆಗೋದ್ರಿಂದ ಬೇರುಗಳನ್ನು ತಿನ್ನೋದ್ರಿಂದ ಇದರ ಗುಣಲಕ್ಷಣಗಳು ಹಾಗೇ ಏನು ಆರಂಭದಲ್ಲಿ ಎಲೆಗಳು ಹಳದಿ ಆಗ್ತವೆ, ತದನಂತರ ಅದು ಗಿಣ್ಣುಗಳ ಹಂತ ಕಡಿಮೆ ಆಗ್ತದೆ, ತುದಿ ತೆಳ್ಳಗಾಗುತ್ತೆ, ಸಪೂರಾಗ್ತದೆ, ಒಂದು ಕಾಲಕ್ಕೆ ತಲೆ ಬಿದ್ದು ಹೋಗ್ತದೆ. ಇದು ನಮ್ಮ ಗೊಣ್ಣೆ ಹುಳುವಿಂದ ಆಗುವಂಥ ಒಂದು ಇದು. ಇನ್ನು ಇವುಗಳ ನಿರ್ವಹಣೆ ಮಾಡೋದು ಹೇಗೆ? ನಿರ್ವಹಣೆ ಮಾಡಲಿಕ್ಕೆ ಬಯಲು ಸೀಮೆಯ ಗೊಣ್ಣೆ ಹುಳುವಿನ ನಿರ್ವಹಣೆ ಮಾಡೋದು ಭಾಳ ಸರಳ. ಬೆಳಕಿನ ಬಲೆಯನ್ನು ನಮ್ಮ ತೋಟದಲ್ಲಿ ಹಾಕಿಬಿಟ್ರೆ ಬೆಳಕಿಗೆ ಇವು ಭಾಳ ವ್ಯಾಪಕವಾಗಿ ಆಕರ್ಷಿತವಾಗ್ತವೆ. ಆ ಬೆಳಕಿನ ಬಲೆಯ ಕೆಳಭಾಗದಲ್ಲಿ ಅಗಲವಾದಂಥ ನೀರಿನ ಒಂದು ಹಾಸರನ್ನು ಇಟ್ಟರೆ, ಅಥವಾ ಒಂದು ನೀರಿನ ತೊಟ್ಟಿ ಅಥವಾ ಒಂದು ಪ್ಲಾಸ್ಟಿಕ್ನ ಶೀಟ್ ಹಾಕಿ ಅದ್ರ ಮೇಲೆ ನೀರು ತುಂಬಿಸಿ ಮೇಲ್ಗಡೆ ಒಂದು ಲೈಟ್ ಹಾಕಿದ್ರು ನಡೀತು. ಅಥವಾ ತೋಟದಲ್ಲಿ ಎಲ್ಲಾದರೂ ನಮ್ಮದು ನೀರಿನ ತೊಟ್ಟಿ ಇದೆ ಅಂದರೆ ಆ ತೊಟ್ಟಿಯ ಮೇಲ್ಗಡೆ ಒಂದು ಲೈಟ್ ಹಾಕ್ಬಿಟ್ರೆ ಸಾಕು, ಬೇಕಾದಷ್ಟು ದುಂಬಿಗಳು ಅಲ್ಲಿ ಬಂದು ಬೀಳ್ತವೆ. ಇದು ಭಾಳ ಸರಳ. ಆದರೆ ನಮ್ಮ ಮಲೆನಾಡಿನ ಗೊಣ್ಣೆ ಹುಳುಗಳ ನಿರ್ವಹಣೆ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಅಲ್ಲಿ ಪ್ರೌಢ ಹಂತಗಳು ನಮಗೆ ಬೆಳಕಿಗೆ ಬರೋದಿಲ್ಲ. ಮತ್ತು ಕೆಲವೊಂದಷ್ಟು ವಿಜ್ಞಾನಿಗಳು ಇದನ್ನು ಕೈಯಿಂದ ಹಿಡಿಯೋದು ಸಾಧ್ಯ. ಅವುಗಳು ಇದು ಸಾಮಾನ್ಯವಾಗಿ ಶಿಫಾರಸು ಮಾಡಲಿಕ್ಕೆ ಅಷ್ಟು ಸರಳವಲ್ಲ. ಏಕೆ ಅಂತಂದರೆ ರಾತ್ರಿ ವೇಳೆ ಹೋಗಬೇಕು, ಅವು ಚಟುವಟಿಕೆ ಯಾವಾಗಿರುತ್ತೋ ಏನೋ ಗೊತ್ತಿಲ್ಲ. ಮತ್ತು ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ಮಾನವ ಶಕ್ತಿ ತುಂಬ ಕೊರತೆ ಇದೆ, ಹಾಗಾಗಿ ಅದು ಹೇಳಲಿಕ್ಕೆ ಬರೋದಿಲ್ಲ. ಇದರ ನಡುವೆ ನಮ್ಮ ಇತ್ತೀಚಿನ ಸಂಶೋಧನೆ, ನಮ್ಮ ತೋಟಗಾರಿಕಾ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ ಅವರ ಒಂದು ಅಧ್ಯಯನದಿಂದ 1 ದಶಕದ ಹಿಂದಿನಿಂದ ಅವರು ಇದರಲ್ಲಿ ಕೈಗೂಡಿಸಿದ್ದಾರೆ. ಅವರ ಒಂದು ಅಧ್ಯಯನದಿಂದ ಏನು ಅಂತಂದರೆ, ಈ ಹೆಣ್ಣು ದುಂಬಿಗಳು ಕೆಲವೊಂದಷ್ಟು ಮೋಹಕ ಪದಾರ್ಥವನ್ನು ಹೊರಸೂಸ್ತವೆ. ಅವುಗಳನ್ನು ನಾವು ಒಂದು ಪ್ಲಾಸ್ಟಿಕ್ ಅಥವಾ ನೈಲಾನ್ ಬಲೆನಲ್ಲಿ ಇಟ್ಟು ಗಂಡು ಹುಳುಗಳನ್ನು ಆಕರ್ಷಿಸೋದಕ್ಕೆ ಅವಕಾಶ ಇದೆ ಅನ್ನುವಂಥ ಒಂದು ಇದು ಮಾಡಿದ್ದಾರೆ. ಆ ಒಂದು ಮೋಹಕ ಪದಾರ್ಥವನ್ನು ಕಂಡು ಹಿಡಿದು ಅದನ್ನು ಕೃತಕವಾಗಿ ಬಳಸುವಂಥ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಮೇ ಬಿ ಇನ್ನು ಕೆಲವೇ ವರ್ಷಗಳಲ್ಲಿ ನಮಗೆ ಅದು ಒಂದು ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಳ್ಳೋಣ. ಅದು ಬಂತು ಅಂತಂದರೆ ನಮಗೆ ಈ ಮಲೆನಾಡಿನಲ್ಲಿ ಬರುವಂಥ ಈ ಲೋಕೋಪೋಲಿಸ್ನ ಹುಳುಗಳನ್ನು ನಿರ್ವಹಣೆ ಮಾಡೋದು ಭಾಳ ಸರಳ ಆಗ್ತದೆ. ಅದರ ನಂತರ ಈ ಒಂದು ಗೊಣ್ಣೆ ಹುಳುಗಳ ನಿರ್ವಹಣೆಗೆ ನಾನೀಗಾಗಲೇ ಹೇಳಿದ ಹಾಗೆ ಮುಂದೆ ಇಂದಿನ ನಮ್ಮ ಬಯಲುಸೀಮೆಯ ಏನು ಗೊಣ್ಣೆ ಹುಳುವಿನ ನಿರ್ವಹಣೆ ಬಗ್ಗೆ ಕೂಡ ಭಾಳ ಸಲ ಹೇಳಿದ್ದೀನಿ. ಭಾಳ ಸರಳವಾದ ವಿಧಾನ ಏನು ಅಂತಂದರೆ, ಅಲ್ಲಲ್ಲಿ ನಮ್ಮ ತೋಟದಲ್ಲಿ ಒಂದಷ್ಟು ಸಾವಯವ ಪದಾರ್ಥಗಳ ರಾಶಿಯನ್ನು ಹಾಕಿ, ಒಂದೊಂದು ಬುಟ್ಟಿಯಷ್ಟು, ಭಾಳ ದೊಡ್ಡ ದೊಡ್ಡ ರಾಶಿಗಳಲ್ಲ, ಒಂದೊಂದು ಬುಟ್ಟಿಯಷ್ಟು ರಾಶಿಗಳನ್ನು ಹಾಕಿ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ದುಂಬಿಗಳ ಆಸರೆ ಸಸ್ಯಗಳೇನಿದ್ದಾವೆ, ನಮ್ಮ ಬೇವಿರ್ಬೋದು ಅಥವಾ ಮಾವಿರ್ಬೋದು ಅಥವಾ ಏನು ಹರಳಿ, ಹಾಲ, ಈ ಥರದ ಜಾತಿ ಅಥವಾ ಹತ್ತಿ, ಹಲಸು, ಸೀಬೆ, ಇಂಥ ಗಿಡಗಳ ಹತ್ತಿರದಲ್ಲಿ ಒಂದಷ್ಟು ಈ ಸಾವಯವ ಪದಾರ್ಥಗಳನ್ನು ರಾಶಿ ಹಾಕಿ, ಆ ರಾಶಿಯಲ್ಲಿ ನಮ್ಮ ಜೈವಿಕ ಕೀಟನಾಶಕಗಳಾದ ಮೆಟ್ರೈಸಿಯಮ್ ಅಥವಾ EPN ಮಿಕ್ಸ್ ಮಾಡಿ ಇಡೋದು. ಅಥವಾ ಅದು ಲಭ್ಯ ಇಲ್ಲ ಅಥವಾ ವಾತಾವರಣದಲ್ಲಿ ಮಳೆ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಾಗ ಕೆಲವೊಂದಷ್ಟು ಕೀಟನಾಶಕಗಳನ್ನು, ಅದರಲ್ಲೂ ಪ್ರಮುಖವಾಗಿ ಫಿಪ್ರೋನಿಲ್ ಅಥವಾ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಈ ಎರಳುಗಳನ್ನು, ಅಥವಾ ನಮ್ಮ ಮೆಲಾಥಿಯಾನ್ ಅಥವಾ ಕ್ಲೋರ್ಪೈರಿಫಾಸ್ ಪುಡಿಗಳನ್ನು ಮಿಶ್ರಣ ಮಾಡಿ ಇಡೋದ್ರಿಂದ ಈ ಒಂದು ದುಂಬಿಗಳು ಆ ಒಂದು ಸಾವಯವ ಪದಾರ್ಥದಲ್ಲಿ ಮೊಟ್ಟೆಯನ್ನು ಇಟ್ಟು ಅದರಿಂದ ಹೊರಬಂದಂಥ ಮರಿಗಳು ನೇರವಾಗಿ ಕೀಟನಾಶಕದ ದಾಳಿಗೆ ಒಳಗಾಗ್ತವೆ. ಅದು ಮರಿಹುಳ ಅದು ಜೈವಿಕ ಆಗಿರ್ಬೋದು ಅಥವಾ ರಾಸಾಯನಿಕ ಆಗಿರ್ಬೋದು, ಅವುಗಳ ದಾಳಿಗಳಿಗೆ ಹಾಕಿ ಅವುಗಳ ಬೆಳವಣಿಗೆ ನಿರ್ವಹಣೆ ಮಾಡಲಿಕ್ಕೆ ಸರಳ ಆಗ್ತದೆ. ಎರಡನೆಯ ವಿಧಾನ ಏನು ಅಂತಂದರೆ, ಇವುಗಳು ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಮಣ್ಣಿಗೆ, ತೋಟಕ್ಕೆ ನಾವು ನಮ್ಮ ಈ ಜೈವಿಕ ಪದಾರ್ಥಗಳಾದಂಥ ಮೆಟ್ರೈಸಿಯಮ್ ಅನೆಸೋಪ್ಲಿಯೆ ಅಥವಾ ಎಂಡೋಮೊಪಾಥೋಜೆನಿಕ್ ನೆಮಟೋಡ್ ಇವುಗಳನ್ನು ಆರಂಭದಲ್ಲಿ
ನಮ್ಮ ಪ್ರದೇಶ ಯಾವುದು, ನಾವು ಯಾವ ಪ್ರದೇಶದಲ್ಲಿದ್ದೀವಿ, ಯಾವ ತಿಂಗಳಲ್ಲಿ ನಮ್ಮ ಚಟುವಟಿಕೆ ಇದೆ ಅನ್ನೋ ಆ ಒಂದು ಆಧಾರದ ಮೇಲೆ ನಾವು ಆದಷ್ಟು ಮುಂಗಾರು ಶುರು ಆಗ್ತಾ ಇದ್ದಾಗೇ ಮೇ, ಜೂನ್, ಜುಲೈ ಈ 3 ತಿಂಗಳಲ್ಲೇ ನಾವು ಮೆಟರೈಸಿಯಮ್ ಅಥವಾ EPN ಇವುಗಳನ್ನು ಭೂಮಿಗೆ ಸೇರಿಸೋದು. ಎಂಡೋಮೋಪ್ಯಾಥೋಜೆನಿಕ್ ನೆಮಟೋಡ್ ಆದರೆ ಎಕರೆಗೆ ಕನಿಷ್ಠ 2 kg, ಗರಿಷ್ಠ 4 kg. ಏಕೆ ಅಂತಂದರೆ ವೆಚ್ಚ ಜಾಸ್ತಿ ಆಗ್ತದೆ. ಅಥವಾ ನಮ್ಮ ಮೆಟರೈಸಿಯಮ್ ಅನೆಸೋಪ್ಲಿಯೆ ಆದರೆ ಎಕರೆಗೆ ಕನಿಷ್ಠ 10 kg, ಗರಿಷ್ಠ 15ರಿಂದ 20 kg. ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ. ಯಾವಾಗ ಬಳಸಬೇಕಾಗ್ತದೆ, ನಮ್ಮಲ್ಲಿ ಹಿಂದಿನ ವರ್ಷ ಹಾನಿ ಜಾಸ್ತಿ ಇತ್ತು, ಈ ವರ್ಷ ಅದನ್ನು ನಿರ್ವಹಣೆ ಮಾಡಲೇಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋದು ಭಾಳ ಅನಿವಾರ್ಯ. ಇದನ್ನು ನಾವು ಆ ಒಂದು ಸಂದರ್ಭದಲ್ಲಿ ಮಾಡಬೇಕು. ಬೈ ಚಾನ್ಸ್ ಈ ಹಂತದಲ್ಲಿ ನಾವು ಮಾಡಲಿಕ್ಕೆ ಆಗಲಿಲ್ಲ, ತದನಂತರ ನಮಗೆ ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಿನಲ್ಲಿ ನಾವು ಮರಿಹುಳುಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಹಂತದಲ್ಲಿ ನಮಗೆ ಈ ಒಂದು ಮೆಟರೈಸಿಯಮ್ ಅಥವಾ EPN ಬಳಕೆ ಅಷ್ಟು ಸರಳವಾಗಿ ಇವುಗಳ ನಿರ್ವಹಣೆಗೆ ಹೆಚ್ಚಿನ ಸಹಾಯ ಮಾಡೋದಿಲ್ಲ. ಕಾರಣ, ಈ ಹುಳುಗಳು ಬಲ್ತಿರ್ತವೆ. ಅವು 2 ಅಥವಾ 3ನೇ ಹಂತಕ್ಕೆ ಹೋಗಿರ್ತವೆ. 2 ಅಥವಾ 3ನೇ ಹಂತದ ಈ ಮರಿಹುಳುಗಳನ್ನು, ಗೊಣ್ಣೆ ಹುಳುಗಳ ನಿರ್ವಹಣೆ ಮಾಡಲಿಕ್ಕೆ ಈ ಮೆಟರೈಸಿಯಮ್ ಅಥವಾ EPNಗಳಿಗೆ ತಿಂಗಳಾನುಗಟ್ಟಲೆಗಳ ಸಮಯ ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಅವು ನಮ್ಮ ಬೇರುಗಳ ನಾಶವನ್ನು ಕಂಟಿನ್ಯೂ ಮಾಡ್ತವೆ. ಆ ಕಾರಣಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಸಮಗ್ರ ನಿರ್ವಹಣೆ ಕ್ರಮಕ್ಕೆ ಬದಲಾಗಬೇಕು. ಒಂದು, ನಮ್ಮ ಬೇರುಗಳ ಸುತ್ತ 2ರಿಂದ 3 ಅಡಿ, ಮರಗಳ ಬುಡದಿಂದ 2ರಿಂದ 3 ಅಡಿ ಸುತ್ತ ನಾವು ನಮ್ಮ ಬೇರುಗಳಿಗೆ ಕ್ಲೋರ್ಪೈರಿಫಾಸ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಫಿಪ್ರೋನಿಲ್ ಈ ಒಂದು ಕೀಟನಾಶಕಗಳನ್ನು ಡ್ರೆಂಚ್ ಮಾಡಬೇಕಾಗ್ತದೆ. ಅಂದರೆ ಬುಡ ನೆನೆಯುವಂತೆ ತೋಯಿಸಬೇಕು. ಕನಿಷ್ಠ 1ರಿಂದ 1.5 ಅಡಿ ಆಳದವರೆಗೆ ಈ ಒಂದು ಕೀಟನಾಶಕ ಪರಿಣಾಮ ಇರಬೇಕು. ಆ ರೀತಿ ಮಾಡೋದು ಭಾಳ ಅನಿವಾರ್ಯ. ಇದಕ್ಕೆ ಮತ್ತು ನಮ್ಮ ವಾತಾವರಣದಲ್ಲಿ ಮಳೆ ಅಥವಾ ಹಸಿಯ ಪ್ರಮಾಣವನ್ನು ನೋಡಿಕೊಂಡು ನಮಗೆ ಬೇಕಾದಂಥ ಕೀಟನಾಶಕಗಳ ಪ್ರಮಾಣವನ್ನು ನಾವು ನಿರ್ಧರಿಸಬೇಕಾಗ್ತದೆ. ಕ್ಲೋರ್ಪೈರಿಫಾಸ್ ಆದರೆ ಪ್ರತಿ ಎಕರೆಗೆ ಕನಿಷ್ಠ 10 ಲೀಟ್ರ್ ಪ್ರಮಾಣ ಬೇಕಾಗ್ತದೆ. ಇಮಿಡಾಕ್ಲೋಪ್ರಿಡ್ ಆದರೆ ಎಕರೆಗೆ ಕನಿಷ್ಠ 1 ಲೀಟ್ರ್ ಕೀಟನಾಶಕ ಬೇಕಾಗ್ತದೆ. ಅದೇ ರೀತಿ ನಮ್ಮ ಫಿಪ್ರೋನಿಲ್ 5EC ಕೀಟನಾಶಕ ಆದರೆ ಎಕರೆಗೆ ಕನಿಷ್ಠ 2.5 ಲೀಟ್ರ್. ಈ ಒಂದು ಪ್ರಮಾಣ ಕನಿಷ್ಠವಾದಂಥ ಪ್ರಮಾಣ. ನಮ್ಮ ಕೀಟಗಳ ತೀವ್ರತೆ ಜಾಸ್ತಿ ಇತ್ತು ಅಥವಾ ವಾತಾವರಣದಲ್ಲಿ ಮಳೆ ಜಾಸ್ತಿ ಇತ್ತು ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕೀಟನಾಶಕವನ್ನು ಜಾಸ್ತಿ ಬಳಸ್ಕೋಬೇಕಾದಂಥ ಅನಿವಾರ್ಯತೆ ನಮಗಿರುತ್ತೆ. ಇದನ್ನು ಬುಡಗಳ ಸುತ್ತ ಹಾಕಿ ಅದ್ರ ಜೊತೆಗೆ 1 ವಾರದ ನಂತರ EPN ಅಥವಾ ನಮ್ಮ ಮೆಟರೈಸಿಯಮನ್ನು 2 ಅಥವಾ 3 ಪಟ್ಟು ಜಾಸ್ತಿ ಮಾಡಿ ನಮ್ಮ ಮಣ್ಣಿಗೆ ಸೇರಿಸಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಅವು ಕೀಟಗಳು ನಮ್ಮ ಕೀಟನಾಶಕದಿಂದಾಗಿ ಸ್ವಲ್ಪ ದೂರ ಸರಿದಿರ್ತವೆ. ಬೇರು ತಿನ್ನುವಂಥ ಒಂದು ಸಾಮರ್ಥ್ಯ ಅದು ಅವಕಾಶ ಕಡಿಮೆ ಇರ್ತದೆ. ಮತ್ತು ಅವು ವಾಪಸ್ ಬಂದಂಥ ಸಂದರ್ಭದಲ್ಲಿ ನಮ್ಮ EPN ನೇರವಾಗಿ ಅವುಗಳಿಗೆ ದಾಳಿ ಮಾಡ್ಬೋದು ಅಥವಾ ಮೆಟರೈಸಿಯಮ್ ಕೂಡ ಬೆಳವಣಿಗೆ ಆಗಿ ಅವುಗಳಿಗೆ ದಾಳಿ ಮಾಡಲಿಕ್ಕಾಗುತ್ತೆ. ಮತ್ತು 1 ವಾರ ಅವು ಆಹಾರ ತಿಂದೇ ಇದ್ದಾಗ ಸ್ವಲ್ಪ ವೀಕ್ ಆಗಿರ್ತವೆ. ಭಾಳ ಸರಳವಾಗಿ ಈ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅವುಗಳಿಗೆ ಅವಕಾಶ ಇರ್ತದೆ. ಮತ್ತು ಈ ಹಂತದಲ್ಲಿ ಕೇವಲ ಜೈವಿಕ ಇದನ್ನು ನಾವು ಬಳಸಿದ್ರೆ ನಮಗೆ ಇವುಗಳ ನಿರ್ವಹಣೆ ಭಾಳ ಕಷ್ಟ ಆಗ್ತದೆ. ಏಕೆ ಅಂತಂದರೆ ಈ ಕಡೆ ಅವುಗಳು ಬೆಳವಣಿಗೆ ಆಗ್ತವೆ. ಅದರಿಂದ ನಮಗಾಗುವಂಥದ್ದು ಏನಂತಂದರೆ ಮೇ ಬಿ ಮುಂದಿನ ವರ್ಷ ಬರುವಂಥ ದುಂಬಿಗಳ ಪ್ರಮಾಣ ಕಡಿಮೆ ಆಗ್ಬೋದು, ಅಥವಾ ಆ ದುಂಬಿಗಳು ಬಂದ್ರೂ ಅವು ಒಂದು ಮೊಟ್ಟೆ ಇಡುವಂಥ ಸಾಮರ್ಥ್ಯ ಅಥವಾ ಮಿಲನ ಕ್ರಿಯೆಗೆ ಒಳಗಾಗುವಂಥ ಅಥವಾ ಪ್ರೌಢಕೀಟವಾಗಿ ಹಾರುವಂಥ ಸಾಮರ್ಥ್ಯ ಕಡಿಮೆ ಆಗ್ಬೋದು. ಆದರೆ ಆ ವರ್ಷದ ನಷ್ಟವನ್ನು ಅವು ಮಾಡಿಬಿಡ್ತವೆ. ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ನಾವು ಈ ಹಂತದಲ್ಲಿ ಇದನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇರ್ತದೆ. ಇದ್ರ ಜೊತೆಗೆ ಈ ಒಂದು ಗೊಣ್ಣೆ ಹುಳುವಿನ ನಿರ್ವಹಣೆಗೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾದಂಥ ಅಂಶ ನಾವು ಗಮನಿಸಬೇಕೇನಪ್ಪ ಅಂತಂದರೆ, ಇದನ್ನು ಸಾಮೂಹಿಕವಾಗಿ ಮಾಡಬೇಕು. ಯಾರೇ ಒಬ್ಬ ರೈತ ಮಾಡಿತ್ತು ಅಂತಂದರೆ ಅದು ಅಷ್ಟು ಫಲಪ್ರದವಾಗೋದಿಲ್ಲ. ಊರೇ ಇದನ್ನೆಲ್ಲ ಎಲ್ಲರೂ ಸಾಮೂಹಿಕವಾಗಿ ಮಾಡಿದ್ರಷ್ಟೇ ಈ ಒಂದು ಕೀಟವನ್ನು ನಾವು ಯಶಸ್ವಿಯಾಗಿ, ಅದು ಬಯಲುಸೀಮೆ ಇರಲಿ, ಘಟ್ಟ ಪ್ರದೇಶ ಇರಲಿ, ಮಲೆನಾಡು ಇರಲಿ ಅಥವಾ ಕರಾವಳಿ ಇರಲಿ, ಯಾವ ಪ್ರದೇಶದಲ್ಲಿ ಇದ್ರೂ ಕೂಡ ಈ ಒಂದು ಕ್ರಮಗಳನ್ನು ನಾವು ಅನುಸರಿಸಿದರೆ ಮಾತ್ರ ಇದರ ನಿರ್ವಹಣೆ ವ್ಯವಸ್ಥಿತವಾಗಿ ಸಾಧ್ಯ ಇದೆ. ಕಳೆದ 2 ವರ್ಷಗಳಿಂದ ಭಾಳಷ್ಟು ಜನ ರೈತರುಗಳು ಯಾರು ಈ ಜೈವಿಕ ನಿಯಂತ್ರಣಕ್ಕೆ ಆರಂಭದಲ್ಲೇ ನಾನು ಹೇಳಿದ ಹಾಗೆ
ಮೇ ಜೂನ್ನಿಂದನೇ ಎಂಟರ್ಮೊಪ್ಯಾಥಜೆನಿಕ್ ನೆಮಟೋಡ್ ಆಗಿರ್ಬೋದು ಅಥವಾ ನಮ್ಮ ಮೆಟ್ರೈಸಿಯಮ್ ಅನೆಸೋಪ್ಲಿ ಇವನ್ನು ಬಳಸ್ಕೊಂಡು ಇದು ಮಾಡಿದ್ದಾರೆ. ಭಾಳಷ್ಟು ಫಲಪ್ರದವಾದಂಥ ಒಂದು ಏನು ರಿಸಲ್ಟ್ಗಳನ್ನು ಅಥವಾ ಪರಿಣಾಮಗಳನ್ನು ಅವರು ಕಂಡುಕೊಂಡಿದ್ದಾರೆ 2 ವರ್ಷಗಳ ಅವಧಿನಲ್ಲಿ. ಹಾಗಾಗಿ ಜೈವಿಕ ನಿಯಂತ್ರಣದಲ್ಲಿ ಈ ಗೊಣ್ಣೆ ಹುಳುಗಳ ನಿರ್ವಹಣೆ ಭಾಳ ಸರಳ ಮತ್ತು ಅದರ ಜೊತೆಗೆ ಖರ್ಚು ಕೂಡ ಕಡಿಮೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೈಸರ್ಗಿಕವಾಗಿ ಭಾಳಷ್ಟು ಲಾಭವನ್ನು ಪಡಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.